ನೋಡಿ ಒಂದೇ ಹತ್ರ ಎಲ್ಲ ಸಿಗುತ್ತೆ. ಜರ್ಮನಿಯಲ್ಲಿ ಎಲ್ಲ ಮನೇಲೂ ಹೀಟರ್ ಇದ್ದೇ ಇರುತ್ತೆ. ಇಲ್ಲಿ ಜಾಸ್ತಿ ವುಡನ್ ಫ್ಲೋರ್ ಇಷ್ಟಪಡ್ತಾರೆ. ಇದೆಲ್ಲ ಗ್ರಾಸ್ ಕಟ್ಟರು. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ನಮ್ಮ ಇಂಗೋಲ್ಸ್ಟೆಡಲ್ಲಿ ಮನೆಗಳು ಯಾವ ಥರ ಇದ್ದಾವೆ ಜರ್ಮನಿನಲ್ಲಿ ಅಂತ ತೋರಿಸಿದ್ದೆ. ಸೊ ಮನೆಗಳು ಯಾವ ರೀತಿ ಇರುತ್ತೆ ಅಂತ ನೋಡಿದ್ವಿ, ಬಟ್ ಅದನ್ನ ಕಟ್ಟಲಿಕ್ಕೆ ಏನೆಲ್ಲ ಯೂಸ್ ಮಾಡ್ತಾರೆ ಅಂತ ನಾನು ಇವತ್ತು ಈ ವಿಡಿಯೋದಲ್ಲಿ ತಿಳಿಸ್ತೀನಿ. ಸೊ ನಮ್ಮ ಇಂಗೋಲ್ಸ್ಟೆಡಲ್ಲೇ ಒಂದು ಬಾಹೌಸ್ ಅಂತ ಒಂದು ಶೋರೂಮ್ ಇದೆ. ಸೊ ಅಲ್ಲಿ ಈವನ್ ಒಂದು ಸಣ್ಣ ಮೊಳೆಯಿಂದನೂ ಕೂಡ ಸಿಗುತ್ತೆ. ಬನ್ನಿ, ನಾನು ನಿಮಗೆ ಅಲ್ಲಿ ಏನೇನು ಅವೈಲೇಬಲ್ ಇದೆ ಅಂತ ತೋರಿಸ್ತೀನಿ. ಅದಕ್ಕೂ ಮುಂಚೆ ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಇವಾಗ ನಾನು ಬಾಹೌಸ್ ಹತ್ರ ಬಂದೆ. ಸೊ ಬಾಹೌಸ್ನ ನಾನು ನಮ್ಮ ಮನೆ ಸುತ್ತಮುತ್ತ ಏನೇನಿದೆ ಅಂತ ತೋರಿಸ್ಬೇಕಾದ್ರೆ ತೋರಿಸಿದ್ದೀನಿ, ಬಟ್ ಔಟ್ಸೈಡಿಂದ ಮಾತ್ರ ತೋರಿಸಿದೆ. ಇವಾಗ ಬನ್ನಿ ಒಳಗಡೆ ಏನೇನು ಕನ್ಸ್ಟ್ರಕ್ಷನ್ ರಿಲೇಟೆಡ್ ಐಟಮ್ ಸಿಗುತ್ತೆ ಅಂತ ನೋಡೋಣ. ಸೊ ಬಾಹೌಸ್ ಸೈಡಿಂದನೇ ಇವ್ರು ಇಟ್ಟಿದ್ದಾರೆ ನೋಡಿ ಕಟ್ಕೆಗಳನ್ನ. ಇಲ್ಲಿ ಚಳಿಗಾಲದಲ್ಲಿ ಈಟಿಂಗಿಗೆ ಯೂಸ್ ಮಾಡ್ತಾರೆ ಇದನ್ನ. ಆಲ್ಸೋ ದೊಡ್ಡ ದೊಡ್ಡ ಪ್ಲಾಂಟ್ಸು ಕೂಡ ಇಟ್ಟಿದ್ದಾರೆ ನೋಡಿ. ಸೊ ಪ್ರೈಸ್ ಬಂದು ನೋಡಿ ಈ ಪ್ಲಾಂಟ್ಸಿಗೆಲ್ಲ ಒಂದಕ್ಕೆ €399 ಇದೆ. ಸೊ ಇಲ್ಲಿನ ಜನ ಗಾರ್ಡನಿಂಗ್ನ ತುಂಬ ಇಂಟ್ರೆಸ್ಟ್ ಕೊಟ್ಟು ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಕನ್ಸ್ಟ್ರಕ್ಷನ್ ರಿಲೇಟೆಡ್ ಐಟಮ್ ಅಂದರೆ ಗಾರ್ಡನಿಂಗ್ ರಿಲೇಟೆಡೂ ಸಿಗುತ್ತೆ. ಈ ಗಿಡಗಳೆಲ್ಲ €79, 99 ಸೆಂಟ್ಸ್ ಆ ಥರ ಇದೆ. ಸೊ ಬನ್ನಿ ಇವಾಗ ಒಳಗೆ ಹೋಗೋಣ. ಇಲ್ಲಿ ಮನೆಗಳಿಗೆ ಹಾಕ್ಲಿಕ್ಕೆ ಟೈಲ್ಸ್ ಎಲ್ಲ ಇದೆ ನೋಡಿ. ಕಲೆಕ್ಷನ್ಸು ತುಂಬ ಇರುತ್ತೆ ಇಲ್ಲಿ. ಸೊ ಇಲ್ಲಿ ನಂಬರ್ಸ್ ಹಾಕಿರ್ತಾರೆ ಈ ಥರ ನೋಡಿ, 7, 6 ಅಂತ. ನಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಅವರಿಗೆ ನಂಬರ್ ಹೇಳಿದ್ರೆ ಆ ಟೈಲ್ಸ್ನ ಅವ್ರು ನಮಗೆ ಕಟ್ ಮಾಡಿಕೊಡ್ತಾರೆ. ಆಲ್ಸೋ ಇಲ್ಲಿ ಸೈಜ್ ಕೂಡ ಮೆನ್ಷನ್ ಮಾಡಿರ್ತಾರೆ. ಸೊ ಇದೆಲ್ಲ ಬಂದ್ಬಿಟ್ಟು ಲಿವಿಂಗ್ ರೂಮ್ ಟೈಲ್ಸ್. ಬಾತ್ರೂಮಿಗೆ ಏನೇನು ಟೈಲ್ಸ್ ಬೇಕೋ ಅದಿಲ್ಲಿ ಹಾಕಿರ್ತಾರೆ. ಇದಕ್ಕೂ ಕೂಡ ಇಲ್ಲಿ ಸೈಜು ಮತ್ತು ಪ್ರೈಸು ಎಲ್ಲ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ಜಾಸ್ತಿ ವುಡನ್ ಫ್ಲೋರ್ ಇಷ್ಟಪಡ್ತಾರೆ. ಫ್ಲೋರಿಂಗ್ ಇಲ್ಲಿ ಮಲ್ಟಿಪಲ್ ಲೇಯರ್ಸ್ ಹಾಕ್ತಾರೆ. ಸೊ ಅದ್ರ ರಿಲೇಟೆಡ್ ಎಲ್ಲ ಇಲ್ಲಿದೆ ನೋಡಿ. ಸೊ ಇಲ್ಲಿ ಬಾಹೌಸ್ ಅಂದರೆ ಏನಪ್ಪ ಅಂತಂದರೆ ಬಿಲ್ಡಿಂಗ್ ಹೌಸ್ ಅಂತ ಹೆಸರಲ್ಲೇ ಇದೆ. ಏನಿದು ಬರೀ ಟೈಲ್ಸೇ ತೋರಿಸ್ತಿದ್ದಾಳೆ ಅನ್ಕೋಬೇಡಿ, ತೋರಿಸ್ತೀನಿ, ಫುಲ್ ವಿಡಿಯೋ ನೋಡಿ. ಕನ್ಸ್ಟ್ರಕ್ಷನಿಗೆ ಮಾಡೋಕ್ಕೆ ಬೇಕಾಗಿರ್ತಕ್ಕಂಥ ಲ್ಯಾಡರ್ಸು, ಏಣಿಗಳಿದಾವೆ ನೋಡಿ. ಇಲ್ಲಿ ಲ್ಯಾಡರು ಕೂಡ ಡಿಫ್ರೆಂಟ್ ಹೈಟಲ್ಲಿ ಸಿಗುತ್ತೆ. ಮನೆಗಳಲ್ಲಿ ಏನಾದರೂ ಚಿಕ್ಕ ಚಿಕ್ಕ ವುಡ್ ವರ್ಕ್ ಮಾಡ್ಕೋಬೇಕು ಅಂತ ಇದ್ರೆ ಅದಕ್ಕೂ ಕೂಡ ಚಿಕ್ಕ ಚಿಕ್ಕ ವುಡ್ ಸ್ಲ್ಯಾಬ್ ಸಿಗುತ್ತೆ. ಇಲ್ಲಿ ಏನೇನು ಡಿಸ್ಪ್ಲೇ ಮಾಡ್ತಿದ್ದಾರೋ ಐಟಮ್ಸು ಇದೆಲ್ಲ ಸಿಗುತ್ತೆ. ಲೈಕ್ ಬ್ರಿಕ್ಸು, ಸಿಮೆಂಟು, ಪೇಂಟ್ ಮಾಡೋ ಬ್ರಷು, ಎಲ್ಲನೂ ಕಲರ್ಸು. ಇಲ್ಲಿ ಫ್ಲೋರಿಂಗ್ ಹೆಂಗೆ ಮಾಡ್ತಾರೆ ಅಂದರೆ ಫಸ್ಟ್ ಇದನ್ನು ಲೇಯರ್ ಹಾಕ್ಬಿಟ್ಟು ಇದ್ರ ಮೇಲೆ ವುಡ್ ವರ್ಕ್ ಮಾಡ್ತಾರೆ. ಇವಾಗ ಗಾರ್ಡನಿಂಗ್ ಸೆಕ್ಷನ್ಗೆ ಹೋಗ್ತಾ ಇದ್ದೀನಿ, ನೋಡಿ ಏನೇನು ಸಿಗುತ್ತೆ ಅಂತ. ನೋಡಿ ಎಷ್ಟು ಇಷ್ಟಪಡ್ತಾರೆ ಅಂದರೆ ಇಲ್ಲಿನ ಜನ ಗಾರ್ಡನಿಂಗ್ ಮಾಡೋದಕ್ಕೆ, ಎಸ್ಪೆಷಲಿ ಈ ಸಮ್ಮರಲ್ಲಿ. ಪಾಟ್ಸು ಪ್ಲಾಂಟ್ಸ್ಗಳಿಗೆ. ಸಮ್ಮರಲ್ಲಿ ಇಲ್ಲಿ ಔಟ್ಸೈಡ್ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾರೆ ಅಂತ ತುಂಬ ವಿಡಿಯೋದಲ್ಲಿ ಹೇಳಿದ್ದೀನಿ. ಸೊ ಅದಕ್ಕೆ ಬೇಕಾದಂಥ ಟೇಬಲ್ಸು, ಟೆಂಟ್ಸು ಎಲ್ಲ ಇದೆ ನೋಡಿ ಇಲ್ಲಿ. ಇದೆಲ್ಲ ಗಾರ್ಡನ್ ಡೆಕೋರೇಟ್ ಮಾಡೋದಕ್ಕೆ ಬೇಕಾಗಿರೋ ಐಟಮ್ಗಳು. ಸೊ ಇಲ್ಲಿನ ಮನೆಗಳು ಯಾವ ಥರ ಇರ್ತವೆ ಅಂತ ನಾನು ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ, ನೀವು ನೋಡಿರ್ಬೋದು. ಅದರಲ್ಲಿ ಗಾರ್ಡನ್ ಎಷ್ಟು ಚೆಂದ ಡೆಕೋರೇಟ್ ಮಾಡಿರ್ತಾರೆ ಅಂತ. ನೋಡಿಲ್ಲ ಅಂದರೆ ಆ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ನೋಡ್ಕೊಬನ್ನಿ. ಎಲ್ಲ ಗಾರ್ಡನಿಂಗ್ ರಿಲೇಟೆಡ್ ಎಕ್ವಿಪ್ಮೆಂಟ್ಸು. ಇಲ್ಲಿ ಪ್ರತಿಯೊಂದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ಈ ಥರ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತಾರೆ. ನಾವು ಅದನ್ನು ನೋಡಿ ಬೈ ಮಾಡ್ಬೋದು. ಇದೆಲ್ಲ ಗ್ರಾಸ್ ಕಟ್ಟರು, ಮ್ಯಾನ್ಯುಯಲ್. ಇದು ಆಟೋಮೆಟಿಕ್ ಕೂಡ ಸಿಗುತ್ತೆ. ಇವಾಗ ನಾನು ತೋರಿಸ್ತಿರೋದು ಬಂದ್ಬಿಟ್ಟು ಮ್ಯಾನ್ಯುಯಲ್ ಗ್ರಾಸ್ ಕಟ್ಟರ್. ಇದೆಲ್ಲ ಕೂಡ ಗಾರ್ಡನಿಂಗ್ ರಿಲೆವೆಂಟೇ, ಬಟ್ ಸೀರಿಯಸ್ಲಿ ನಂಗೆ ಇದ್ರ ಹೆಸರೆಲ್ಲ ಗೊತ್ತಿಲ್ಲ. ಆಟೋಮೆಟಿಕ್ ಗ್ರಾಸ್ ಕಟ್ಟರು.
ಆಟೋಮೆಟಿಕ್ ಪ್ರೈಸ್ ಸ್ವಲ್ಪ ಜಾಸ್ತಿ ಇದೆ, €619 ಇದೆ. ಮ್ಯಾನ್ಯಲ್ ಬಂದುಬಿಟ್ಟು ಅದರಲ್ಲಿ ಆಫ್ ಇದೆ ನೋಡಿ, €349 ಇದೆ. ಸೊ ಗಾರ್ಡನಿಂಗಲ್ಲಿ ವೆಜಿಟೇಬಲ್ಸ್ ಬೆಳೆಯೋ ಇಷ್ಟ ಇದ್ದರೆ ನೋಡಿ, ಸೀಡ್ಸ್ ಕೂಡ ಸಿಗುತ್ತೆ ಇಲ್ಲಿ. ಇದೆಲ್ಲ ಮೇಯ್ನ್ ಡೋರ್ಸು ಮತ್ತು ಬೆಡ್ರೂಮ್ ಡೋರ್ಸು. ಇಲ್ಲೇನಪ್ಪ ಅಂತಂದರೆ ನಮಗೆ ಡೋರ್ ಬೇಕು ಅಂತಂದರೆ ನಮ್ಮ ಮನೆಗೆ ಸೈಜ್ ಗೊತ್ತಿತ್ತು ಅಂದರೆ ಇಲ್ಲಿ ಬಂದು ತೊಗೊಂಡೋಗಿ ನಮ್ಗೆ ನಾವೇ ಫಿಕ್ಸ್ ಮಾಡ್ಕೋಬೋದು. ಆಲ್ಸೋ ಇಲ್ಲಿ ಶಿಫ್ಟಿಂಗ್ ಬಾಕ್ಸಸ್ಸು ಕೂಡ ದುಡ್ಡು ಕೊಟ್ಟು ತೊಗೋಬೇಕು. ಈವನ್ ಅದರಲ್ಲೂ ಕೂಡ ಸೈಜ್ ಇದೆ ನೋಡಿ, ಎಕ್ಸ್ಟ್ರಾ XXL ಎಲ್ಲ. ಇದೆಲ್ಲ ಚಿಕ್ಕ ಪುಟ್ಟ ಐಟಮ್ ಲೈಕ್ ಸೆಲ್ಲೋ ಟೇಪು, ಮೆಷರಿಂಗ್ ಟೇಪು ಈ ಥರ, ಮತ್ತು ಕ್ಲೀನಿಂಗ್ ಐಟಮ್ಸು ಎಲ್ಲ. ಸೊ ಇಷ್ಟೊತ್ತು ಏನು ತೋರಿಸ್ತೆ ಇದೆಲ್ಲ ಬಂದುಬಿಟ್ಟು ಗ್ರೌಂಡ್ ಫ್ಲೋರು. ಸೊ ಇವಾಗ ಫಸ್ಟ್ ಫ್ಲೋರಿಗೆ ಹೋಗೋಣ ಬನ್ನಿ. ಸೊ ಇದೆಲ್ಲ ಫಸ್ಟ್ ಫ್ಲೋರಿಂದ ನಾನು ತೋರಿಸ್ತಾ ಇರೋದು. ಇದೆಲ್ಲ ಬಂದುಬಿಟ್ಟು ಡ್ರಿಲ್ಲಿಂಗ್ ಮಾಡೋಕ್ಕೆ, ಪ್ಲಂಬಿಂಗಿಗೆ ಏನೇನು ಬೇಕು ಎಲ್ಲ ಐಟಮು ಇಲ್ಲಿ ಇದ್ದಾವೆ ನೋಡಿ. ಏನೇನು ಮಷಿನ್ಸ್ ಇದ್ದಾವೆ ಮನೆ ಕಟ್ಟೋಕ್ಕೆ ಅಂತ. ಇದೆಲ್ಲ ಬಂದುಬಿಟ್ಟು ಲ್ಯಾಂಪ್ಸು ಮತ್ತು ಸ್ಟ್ಯಾಂಡಿಂಗ್ ಲೈಟ್ಸು, ಲೈಕ್ ಲಿವಿಂಗ್ ರೂಮ್ಗೆ, ಬೆಡ್ರೂಮಿಗೆಲ್ಲ ಬೇಕಾಗುತ್ತಲ್ಲ ಅದಕ್ಕೆ. ಈವನ್ ಇದಕ್ಕೂ ಕೂಡ ಪ್ರತಿಯೊಂದು ಐಟಮ್ ಪಕ್ಕ ನಂಬರ್ ಹಾಕಿದ್ದಾರೆ. ಸೊ ನಮಗಿಲ್ಲಿ ಯಾವ ಐಟಮ್ ಇಷ್ಟ ಆಗುತ್ತೋ ಆ ನಂಬರ್ದು ಪ್ರೈಸ್ನ ನಾವಿಲ್ಲಿ ಚೆಕ್ ಮಾಡ್ಬೋದು. ಸೊ ಇವಾಗ 6ಅಲ್ಲಿ ಇತ್ತು ಅಂದರೆ ಇಲ್ಲಿ 6ಗೆ ಏನು ಪ್ರೈಸ್ ಇದೆಯೋ ಆ ಪರ್ಟಿಕ್ಯುಲರ್ ಐಟಮ್ಗೂ ಕೂಡ ಅದೇ ಪ್ರೈಸ್ ಇರುತ್ತೆ. ಇದೆಲ್ಲ ವಾಶ್ರೂಮ್ ಮಿರರ್ಸು. ಆಲ್ಸೋ ಇಲ್ಲಿ ವಾಶ್ರೂಮ್ ಎಲ್ಲ ಕಂಪ್ಲೀಟಾಗಿ ಅಸೆಂಬಲ್ಡ್ ಸಿಗುತ್ತೆ. ಸೊ ನಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೋದು, ಇಲ್ಲಿ ಬೈ ಮಾಡ್ಬೋದು. ಇದು ಫುಲ್ ಬಾತ್ರೂಮ್ ಸೆಟ್, ಇದು ಕೂಡ ಕಂಪ್ಲೀಟ್ ಅಸೆಂಬಲ್ಡ್ ಇರುತ್ತೆ. ಸೊ ಇದಿಷ್ಟು ಫುಲ್ ಸೆಟ್ಟಿಗೆ ಪ್ರೈಸ್ ಬಂದುಬಿಟ್ಟು €540 ಇದೆ. ಸೊ ಇದೊಂದು ಇನ್ನೊಂದು ಬಾತ್ರೂಮ್ ಸೆಟ್. ಸೊ ನಮಗೆ ಯಾವ ಬಾತ್ರೂಮ್ ಸೆಟ್ ಇಷ್ಟ ಆಗುತ್ತೋ ಅದನ್ನು ನಾವು ಆರ್ಡ್ರ್ ಮಾಡ್ಕೋಬೋದು. ಆಲ್ಸೋ ನಮ್ಮ ಬಾತ್ರೂಮ್ ಸೈಜ್ ಕೂಡ ಮ್ಯಾಟರ್ ಆಗುತ್ತೆ. ಸೊ ಇಲ್ಲೆಲ್ಲ ಪ್ಲಂಬಿಂಗ್ ರಿಲೇಟೆಡ್ ಐಟಮ್ಸ್ ಇದ್ದಾವೆ ನೋಡಿ, ಶವರು, ಟ್ಯಾಪ್ಸು. ಇದು ಶವರು. ಯೂಶ್ವಲಿ ಇಲ್ಲಿ ಎಲ್ಲ ಆಲ್ಮೋಸ್ಟ್ ಹೋಟೆಲ್ಸಲ್ಲಿ ಈ ಥರನೇ ಇರುತ್ತೆ. ಸೊ ಈ ಸೆಕ್ಷನ್ ಎಲ್ಲ ಬಂದುಬಿಟ್ಟು ಬಾತ್ರೂಮ್, ಲೈಕ್ ಶವರು, ಫುಲ್ ಬಾತ್ರೂಮ್ ಸೆಟ್ಟು ಮತ್ತು ಪ್ಲಂಬಿಂಗ್ ರಿಲೇಟೆಡ್ ಟ್ಯಾಪ್ಸು ಎಲ್ಲ. ಇದೆಲ್ಲ ಬಾತ್ರೂಮ್ ಐಟಮ್ಸು, ಕ್ಲೀನಿಂಗ್ ಮಾಡೋಕ್ಕೆ ಮತ್ತು ಹ್ಯಾಂಡ್ ವಾಶ್ ಹಾಕಿಡೋಕ್ಕೆ ಎಲ್ಲ ಇದೆ ನೋಡಿ. ನಾನು ನಿಮಗೆ ಬಾತ್ರೂಮ್ ಫುಲ್ ಸೆಟ್ ತೋರಿಸಿದ್ನಲ್ಲ, ನಮಗೆ ಅದು ಬೇಕಾದರೂ ತೊಗೋಬೋದು, ಇಲ್ಲ ಫುಲ್ ಸೆಟ್ ಬೇಡ ಇಂಡಿವಿಜುವಲ್ ಬೇಕು ಅಂತಂದರೆ ನಮಗೆ ಏನು ಬೇಕೋ ಅದನ್ನು ತೊಗೋಬೋದು ಸಪ್ರೇಟಾಗಿ. ಸೊ ಇಲ್ಲೆಲ್ಲ ಸಪ್ರೇಟ್ ಆಗಿದೆ ನೋಡಿ, ಕಮೋಡ್ಸು ಎಲ್ಲ. ಈವನ್ ಇದೆಲ್ಲ ಕೂಡ ಪ್ಲಂಬಿಂಗ್ ರಿಲೇಟೆಡ್, ಸಪ್ರೇಟ್ ವಾಶ್ ಬೇಷನ್ನು ಎಲ್ಲ. ಸೆಟ್ ಬೇಡ ಅಂದರೆ ಈ ಥರ ಸಿಂಗಲ್ ತೊಗೋಬೋದು. ಎಲ್ಲ ಪೇಂಟಿಂಗ್ ಬ್ರಷಸ್ಸು. ಸೊ ಇದು ಫುಲ್ ಪೇಂಟ್ ಸೆಕ್ಷನ್ನೇ. ಸೊ ನಮ್ಮ ಇಂಡಿಯಾದಲ್ಲಿ ಏನಪ್ಪ ಅಂತಂದರೆ ಮನೆ ಕಟ್ಟಬೇಕಾದ್ರೆ ಒಂದೊಂದು ಕಡೆ ಸಿಗುತ್ತೆ. ಸಿಮೆಂಟ್ ಒಂದು ಕಡೆ ಸಿಕ್ತು ಅಂತಂದರೆ ಗಾರ್ಡನಿಂಗ್ ರಿಲೇಟೆಡ್ ಐಟಮ್ಸೇ ಒಂದು ಕಡೆ ಸಿಗುತ್ತೆ, ಮತ್ತು ಲೈಟ್ಸ್ ಎಲ್ಲ ಬೇರೆ ಕಡೆ ಸಿಗುತ್ತೆ. ಇಲ್ಲಿ ನೋಡಿ ಒಂದೇ ಹತ್ರ ಎಲ್ಲ ಸಿಗುತ್ತೆ. ಎಲ್ಲ ಕಿಚನ್ ಎಕ್ಸಾಸ್ಟ್, ಹೀಟರು. ಜರ್ಮನಿಲಿ ಎಲ್ಲ ಮನೇಲೂ ಹೀಟರ್ ಇದ್ದೇ ಇರುತ್ತೆ ಬಿಕಾಸ್ ಆಫ್ ವಿಂಟರ್. ಇಲ್ಲ ಅಷ್ಟು ಚಳಿ ಇರುತ್ತೆ, ತಡಿಯೋಕ್ಕಾಗಲ್ಲ. ಇದೆಲ್ಲ ಕಾರ್ಪೆಟ್ಸ್ ಇದೆ. ಆಲ್ಸೋ ಸಮ್ ವಾಲ್ ಡೆಕೋರೇಟಿಂಗ್ ಫ್ರೇಮ್ಸ್ ಇದಾವೆ ನೋಡಿ. ಎಲ್ಲ ಕರ್ಟನ್ ರಾಡ್ಸು ಮತ್ತು ಅದಕ್ಕೆ ಬೇಕಾಗಿರೋ ಐಟಮ್ಸು. ಇದೆಲ್ಲ ಮಾಪಿಂಗ್ ಮಾಡೋದಕ್ಕೆ. ಇದೆಲ್ಲ ಆರ್ಗನೈಸ್ ಮಾಡ್ಕೊಳ್ಳೋಕ್ಕೆ ಕೆಲವೊಂದಿಷ್ಟು ಬಾಕ್ಸಸ್ ಇದಾವೆ ನೋಡಿ, ಅದರಲ್ಲೂ ಸೈಜಸ್ ಇದ್ದಾವೆ. ಕಂಪಾರ್ಟ್ಮೆಂಟ್ಸ್ಗಳು ಅರೇಂಜ್ ಮಾಡ್ಕೊಳ್ಳೋಕ್ಕೆ ನೀಟಾಗಿ ಎಲ್ಲ. ಇದೆಲ್ಲ ಹ್ಯಾಂಗರ್ಸು, ಡೋರ್ ರಿಲೇಟೆಡ್ ಐಟಮ್ಸು ಮತ್ತು ಹುಕ್ಸು ಎಲ್ಲ ಡಿಫ್ರೆಂಟ್ ಡಿಸೈನ್ಸಲ್ಲಿದೆ ನೋಡಿ. ಲಾಕರ್ಸ್ ಇದ್ದಾವೆ ನೋಡಿ ಇಲ್ಲಿ. ಇದೆಲ್ಲ ನೈಲ್ಸು, ವಾಷರ್ಸು, ನಟ್ಸು ಎಲ್ಲ ಇದೆ ನೋಡಿ. ಸೊ ಈ ಬಾಹೌಸ್ ಬಂದುಬಿಟ್ಟು ಜರ್ಮನಿನಲ್ಲಿ ಎಲ್ಲ ಸಿಟಿಗಳಲ್ಲೂ ಇರುತ್ತೆ. ಸೊ ಇಲ್ಲಿ ಮನೆಗೆ ಸಂಬಂಧಪಡೋ ಎಲ್ಲ ಐಟಮ್ ಕೂಡ ಸಿಗುತ್ತೆ. ಇದೆಲ್ಲ ಸ್ಟ್ಯಾಂಡಿಂಗ್ ಫ್ಯಾನ್ಸು. ಜರ್ಮನಿನಲ್ಲಿ ಏನಪ್ಪ ಅಂತಂದರೆ ಎಲ್ಲರ ಮನೇಲೂ AC ಇರುತ್ತೆ, ಇಲ್ಲಾಂದರೆ ಈ ಥರ ಸ್ಟ್ಯಾಂಡಿಂಗ್ ಫ್ಯಾನ್ಸ್ ಇರುತ್ತೆ ಅಷ್ಟೇ. ಸೀಲಿಂಗ್ ಫ್ಯಾನ್ ಕಾನ್ಸೆಪ್ಟ್ ಇಲ್ಲಿ ಇಲ್ಲವೇ ಇಲ್ಲ. ವ್ಯಾಕ್ಯೂಮ್ ಕ್ಲೀನರ್ಸು.
ಇದೆಲ್ಲ ಗ್ರಿಲ್ಲಿಂಗ್ ಮಷೀನು. ಸೊ ಇದೆಲ್ಲ ಬಾಲ್ಕನಿ ಸ್ವಿಂಗ್. ಸೊ ನೋಡಿದ್ರಲ್ಲ ಬಾ ಹೌಸಲ್ಲಿ ಏನೆಲ್ಲ ಐಟಮ್ ಸಿಗುತ್ತೆ ಅಂತ. ಒಂದು ಚಿಕ್ಕ ಮೊಳೆಯಿಂದ ಬಾತ್ರೂಮ್ ಟ್ಯಾಪಿಂದ ಎಲ್ಲ ಐಟಮು ಸಿಗುತ್ತೆ. ಈವನ್ ಗಾರ್ಡನಿಂಗು ಏನೇನು ಬೇಕೋ ಎಲ್ಲ ಸಿಗುತ್ತೆ. ಸೊ ಹೋಪ್ ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಈ ವಿಡಿಯೋ ಅಂತ ತಿಳ್ಕೊತೀನಿ. ಈ ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಗೊತ್ತಲ್ಲ ಏನು ಮಾಡಬೇಕು ಅಂತ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.